ಇವತ್ತು ತಾರೀಕು 8 ಮಾರ್ಚ್ 2026 ಶನಿವಾರ ಭಾನುವಾರ. ಈಗ ಪಿತೃದೋಷ ನಿವಾರಣಾ ಶ್ಲೋಕವನ್ನು ನಿಮ್ಮ ಮುಂದೆ ಇಡಲಿಕ್ಕಿದ್ದೇನೆ. ಇದನ್ನು ಕಳಿಸಿದವರು ಅಂಗಾರ ಸುಬ್ರಹ್ಮಣ್ಯಂ ಫ್ರಮ್ ವಾಷಿಂಗ್ಟನ್ DC. ಮೊದಲು ಶ್ಲೋಕವನ್ನು ಹೇಳ್ತೇನೆ, ಆಮೇಲೆ ಅದರ ಅರ್ಥವನ್ನು ಕೂಡ ಹೇಳ್ತೇನೆ. ಅರ್ಚಿತಾನಾಮ ಮೂರ್ತಾನಾಂ ಪಿತೃಣಾಂ ದೀಪ್ತತೇಜಸಾಂ ನಮಸ್ಕಾಮಿ ಸದಾ ತೇಷಾಂ ಧ್ಯಾನಿನಾಂ ದಿವ್ಯಚಕ್ಷುಷಾಂ ಇಂದ್ರಾದೀನಾಂ ಚ ನೇತಾರೋ ದಕ್ಷಮಾರೀಚಯೋಸ್ಥತಾ ಸಪ್ತರ್ಷೀಣಾಂ ತಥಾ ನಯೇಷ್ಯಾಂ ತಾನ್ನ ಮಸ್ಸಾಮಿ ಕಾಮದಾಂ ಮನ್ವಾದೀನಾಂ ಮುನೀಂದ್ರಾಣಾಂ ಸೂರ್ಯಚಂದ್ರಮಸೋಸ್ತತಾ ತಾನ್ ನಮಸ್ಕಾಮ್ಯಹಂ ಸರ್ವಾನ್ ಪಿತೃನ್ನ ಪಿತೃನಪ್ಸೋದಧಾವಪಿ ನಕ್ಷತ್ರಾಣಾಂ ಗ್ರಹಣಾಂ ಚ ವಾಯುಗ್ಯೋರ್ಣ ಭಸಸ್ತತಾ ದ್ಯಾವಾ ಪೃಥ್ವೀವ್ಯೋವ್ಯಶ್ಚ ತಥಾ ನಮಸ್ಯಾಮಿ ಕೃತಾಂಜಲಿ ದ್ಯಾವಾ ಪೃಥಿವ್ಯೋರ್ವಶ್ಚ ತಥಾ ನಮಸ್ವಾಮಿ ಕೃತಾಂಜಲಿಃ ದೇವೀರ್ಷೀಣಾಂ ಜನಿತುಂಶ್ಚ ಸರ್ವಲೋಕ ನಮಸ್ಕ್ಯಾತಾನ್ ಅಕ್ಷಯಸ್ಯ ಸದಾ ದಾತ್ಯನ್ ನಮಸ್ಯೇಹಂ ಕೃತಾಂಜಲಿಃ ಪ್ರಜಾಪತೇಃ ಕಶ್ಯಪಾಯ ಸೋಮಾಯ ವರುಣಾಯ ಚ ಯೋಗೇಶ್ವರೇಭ್ಯಶ್ಚ ಸದಾ ನಮಸ್ಕಾಮಿ ಕೃತಾಂಜಲಿಃ ನಮೋ ಗಣೇಭ್ಯಃ ಸಪ್ತಭ್ಯಸ್ತತಾ ಲೋಕೇಶು ಸಪ್ತಸು ಸ್ವಯಂಭುಮೇ ನಮಸ್ಕಾಮಿ ಬ್ರಹ್ಮಣೇ ಯೋಗಚಕ್ಷುಷೇ ನಮೋ ಗಣೇಭ್ಯಃ ಸಪ್ತಭ್ಯಸ್ತತಾ ಲೋಕೇಶು ಸಪ್ತಸು ಸ್ವಯಂಭುವೇ ನಮಸ್ಕಾಮಿ ಬ್ರಹ್ಮಣೇ ಯೋಗಚಕ್ಷುಷೇ ಸೋಮಾಧಾರನ್ ಪಿತೃಗಣಾನ್ ಯೋಗಮೂರ್ತಿ ಧರಾಂಸ್ತಥಾ ನಮಸ್ಕಾಮಿ ತಥಾ ಸೋಮಂ ಪಿತರಂ ಜಗತಾಮಹಂ ಅಗ್ನಿರೂಪಾಂ ಸ್ಥತೈವಾನ್ಯಾನ್ ನಮಸ್ಕಾಮಿ ಪಿತೃನಹಂ ಅಗ್ನಿಶೋಮಮಯಂ ವಿಶ್ವಂ ಯತ ಏತ ದಶೇಶತಃ ಯೇ ತು ತೇಜಸಿ ಯೇ ಚೈತೆ ಸೋಮಾ ಸೂರ್ಯಾಗ್ನಿಮೂರ್ತಯಃ ಜಗತ್ಸ್ವರೂಪಿಣಶ್ಚೈವ ತಥಾ ಬ್ರಹ್ಮಸ್ವರೂಪಿಣಃ ತೇಭ್ಯೋ ಕಿಲೇಭ್ಯೋ ಯೋಗಿಭ್ಯಃ ಪಿತೃಭ್ಯೋ ಯತಮಾನಸಃ ನಮೋ ನಮಸ್ತೆ ಮೇ ಪ್ರಸೀದಂತು ಸ್ವಧಾಭುಜಃ ಅರ್ಚಿತಾನಾಂ ಮೂರ್ತಾನಾಂ ಪಿತॄಣಾಂ ದೀಪ್ತತೇಜಸಾಂ ನಮಸ್ಕಾಮಿ ಸದಾ ತೇಷಾಂ ಧ್ಯಾನಿನಾಂ ದಿವ್ಯಚಕ್ಷುಷಾಂ ಇಂದ್ರಾದೀನಾಂ ಚ ನೇತಾರೋ ದಕ್ಷಮಾರೀಚಯೋಸ್ತತಾಃ ಸಪ್ತರ್ಷೀಣಾಂ ತಥಾನ್ಯೇಷಾಂ ತಾನ್ಯಮಸ್ಕಾಮಿ ಕಾಮದಾನ್ ಮನ್ವಾದೀನಾಂ ಮುನೀಂದ್ರಾಣಾಂ ಸೂರ್ಯಚಂದ್ರಮಸೋಸ್ಥತಾ ತಾನ್ ನಮಸ್ಕಾಮ್ಯಹಂ ಸರ್ವಾನ್ ಪಿತೃನಪ್ಸೋದಧಾವಪಿ ನಕ್ಷತ್ರಾಣಾಂ ಗ್ರಹಣಾಂ ಚ ವಾಯುವ್ಯೋರ್ಣ ಭಸಸ್ತದಾಃ ದ್ಯಾವಾ ಪೃಥಿವೀವ್ಯೋರ್ವಶ್ಚ ತಥಾ ನಮಸ್ಯಾಮಿ ಕೃತಾಂಜಲಿಃ ದೇವರ್ಷೀಣಾಂ ಜನಿತುಂಶ್ಚ ಸರ್ವಲೋಕ ನಮಸ್ಕೃತಾನ್ ಅಕ್ಷಯಸ್ಯ ಸದಾ ದಾತ್ಯನ್ ನಮಸ್ಯೇಹಂ ಕೃತಾಂಜಲಿಃ ಪ್ರಜಾಪತೇಃ ಕಶ್ಯಪಾಯ ಸೋಮಾಯ ವರುಣಾಯ ಚ
ಯೋಗೇಶ್ವರೇಭ್ಯಶ್ಚ ಸದಾ ನಮಸ್ಯಾಮಿ ಕೃತಾಂಜಲಿಃ. ನಮೋ ಗಣೇಭ್ಯ ಸಪ್ತಭ್ಯಸ್ತತಾ ಲೋಕೇಶ ಸಪ್ತಸು ಸ್ವಯಂಭುವೇ ನಮಸ್ಯಾಮಿ ಬ್ರಹ್ಮಣೇ ಯೋಗಚಕ್ಷುಷೇ. ಸೋಮಾಧಾರಾನ್ ಪಿತೃಗಣಾನ್ ಯೋಗಮೂರ್ತಿ ಧರಾಂಸ್ತತಾಃ ನಮಸ್ಯಾಮಿ ತಥೋ ಸೋಮಂ ಪಿತರಂ ಜಗತಾಮಹಂ. ಅಗ್ನಿರೂಪಾಂಸ್ತಥೈವಾನ್ಯಾನ್ ನಮಸ್ಯಾಮಿ ಪಿತೃನಮಹಂ. ಅಗ್ನಿಶೋಮಮಯಂ ವಿಶ್ವಂ ಯತಯೇತ ದೇಶೇಶತಾಃ. ಯತು ತೇಜಸಿ ಯೇ ಚೇತ್ಯೆ ಸೋಮಸೂರ್ಯಾಗ್ನಿಮೂರ್ತಯಃ ಜಗತ್ಸ್ವರೂಪಿಣಿಶ್ಚೈವ ತಥಾ ಬ್ರಹ್ಮಸ್ವರೂಪಿಣಃ. ಜಗತ್ಸ್ವರೂಪಿಣಃ ಶೈವ ತಥಾ ಬ್ರಹ್ಮಸ್ವರೂಪಿಣಃ. ತೇಭ್ಯೋ ಕಿಲೇಭ್ಯೋ ಯೋಗಿಭ್ಯಃ ಪಿತೃಭ್ಯೋ ಯತಮಾನಸಃ. ನಮೋ ನಮೋ ನಮಸ್ತೆ ಮೇ ಪ್ರಸಿದಂತು ಸ್ವದಾಭುಜಃ. ಇದು ಸಂಪೂರ್ಣ ಆಯಿತು ಅಂಥೇಳಿ ಅರ್ಥ. ಇದಕ್ಕೆ ಮೀನಿಂಗ್ ಉಂಟು. ಏನಂದರೆ, ಕಾಮನ್ ಸೈನ್ಸ್ ಆಫ್ ಪಿತೃದೋಷ ಕಂಟಿನ್ಯೂಸ್ ಅನ್ಎಕ್ಸ್ಪ್ಲೈನ್ಡ್ ಸ್ಟ್ರಗಲ್ಸ್ ಇನ್ ಕ್ಯಾರಿಯರ್ ಆ್ಯಂಡ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ, ಡಿಲೇಸ್ ಇನ್ ಮ್ಯಾರೇಜ್ ಆರ್ ಡಿಸ್ಹಾರ್ಮನಿ ಇನ್ ಮ್ಯಾರಿಡ್ ಲೈಫ್, ಡಿಫಿಕಲ್ಟೀಸ್ ಇನ್ ಕನ್ಸೀವಿಂಗ್ ಆರ್ ಹ್ಯಾವಿಂಗ್ ಚಿಲ್ಡ್ರನ್, ರಿಕರಿಂಗ್ health issues and mental physical disabilities in children, dreams involving ancestors asking for food or clothing. ಓಕೆ, ಅಂದರೆ ಪಿತೃಶಾಪ ಪರಿಹಾರಕ್ಕೆ ನಾವು ನಾರಾಯಣ ಬಲಿ, ರುದ್ರಹೋಮ, ತಿಲಾ ಹೋಮವನ್ನು ಹೇಳ್ತೇವೆ. ಸುಮಾರು ಒಂದು 20,000 ರೂಪಾಯಿ ಬೀಳ್ತದೆ. ನಮ್ಮ ಇಲ್ಲಿ ಕರ್ನಾಟಕದಲ್ಲಿ ಒಂದು 15,000 ರೂಪಾಯಿ ಚಾರ್ಜ್ ಮಾಡ್ತಾರೆ ಇದುವರೆಗೆ, ಆಯಿತಾ. ಸೊ ಅದು ಮಾಡದೇ ಹೋದಲ್ಲಿ ನಿಮಗೆ ಮದುವೆ, ನಾನು ನೋಡಿದ್ದೇನೆ, ಒಂದು 75 ಫ್ಯಾಮಿಲಿನ ಶ್ರೀರಂಗಪಟ್ಟಣಕ್ಕೆ ಕಳಿಸಿದ್ದೇನೆ. 75 ಫ್ಯಾಮಿಲಿಯವರು ಮಾಡಿದವರು, ಅದರಲ್ಲಿ ಒಬ್ಬ ಮುಸ್ಲಿಂ ಕೂಡ ಇದ್ದಾನೆ, ನಿಮಗೆ ಹೇಳ್ತೇನೆ, ಆಯಿತಾ. ಅವನು ಫೋನ್ ಮಾಡಿಬಿಟ್ಟು, ಗುರುಗಳೇ ಭಾಳ ಚೆನ್ನಾಗಿ ಮಾಡಿದ್ದಾರೆ ಅಂತ. ಅಂದರೆ ಅದರಿಂದ ಏನೇನೆಲ್ಲ ಆಗುತ್ತಂದರೆ, ಮದುವೆ ಆಗದಿದ್ದವರಿಗೆ ಮದುವೆ, ಕೆಲವರಿಗೆ ಟ್ವಿನ್ಸ್ ಹುಟ್ಟಿದ್ದಾರೆ, ಭಾಳ ಖುಷಿಯಾಗಿ, ಸರ್ ಉಪಾಧ್ಯಾಯರೇ ಟ್ವಿನ್ಸ್ ಹುಟ್ಟಿತು ನನಗೆ ಅಂತ. ಆಮೇಲೆ ಒಲ್ಲದ ಹುಡುಗನನಿಗೆ ಅಂದರೆ ಒಪ್ಪು ಹಾಗೆ ಮಾಡಿದೆ. ಆಮೇಲೆ ಮದುವೆ ಆದಮೇಲೆ ಸರಾಗವಾಗಿ ಮಕ್ಕಳು ಕೂಡ ಆಗಿದ್ದಾರೆ. ಒಳ್ಳೆ ರೀತಿಯಲ್ಲಿ ಈಗ ದಾಂಪತ್ಯ ಜೀವನವನ್ನು ಅವರು ಮಾಡ್ತಾಯಿದ್ದಾರೆ. ಇದಕ್ಕೆ ಈ ಒಂದು ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ತನಂ ಊರ್ವಾರ್ಕುಮಿಯ ಬಂಧನಾನ್ ಮೃತ್ಯು ಮೃಕ್ಷೀಯ ಮಾಮೃತಾತ್, ಅದನ್ನು ಕೂಡ ಹೇಳ್ಬೋದು, ಆಯಿತಾ. ಅದಕ್ಕೂ ಕೆಲವೊಂದು ಮಂತ್ರಗಳು ಇರ್ತವೆ. ಇದನ್ನು 108 ಬಾರಿ ದಿವಸ ಹೇಳಿದರೆ ನಿಮಗೆ ಯಾವ ಪಿತೃದೋಷವೂ ಬರುವುದಿಲ್ಲ. ಇಷ್ಟನ್ನು ಹೇಳಿ ಇಲ್ಲಿಗೆ ಮುಗಿಸ್ತೇನೆ. ಧನ್ಯವಾದಗಳು.